ವೆಲ್ಕಮ್ ಟು ಮನೆ ಊಟ ಕುಕ್ಕಿಂಗ್ ಚಾನಲ್. ಇವತ್ತು ನಾವು ಅವರೆಕಾಯಿ ಬಳಸಿ ಅವರೆಕಾಯಿ ಉಪ್ಪಿಟ್ಟು ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಮೊದಲು ಬನ್ಸಿ ರವೆನ ಈ ಥರ ಒಂದು ಬಾಣಲಿಗೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಅದರದ್ದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಹುರಿದು ಪಕ್ಕಕ್ಕಿಟ್ಕೊಳ್ಳಿ. ನಂತರ ಇನ್ನೊಂದು ಪ್ಯಾನಿಗೆ ಬೆಣ್ಣೆ 1 ಸ್ಪೂನ್ ಹಾಕಿಕೊಂಡು, ಬೆಣ್ಣೆ ಕರಗಿದ ನಂತರ 1-2 ಸ್ಪೂನ್ ಎಣ್ಣೆ ಹಾಕಿಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಇದು ತುಂಬ ಚೆನ್ನಾಗಿರುತ್ತೆ ಅವರೆಕಾಯಿ ಉಪ್ಪಿಟ್ಟು. ಅವರೆಕಾಯಿ ಕಾಲದಲ್ಲಿ ಮಾಡ್ಕೊಂಡು ತಿನ್ನಿ, ಒಂದ್ಸತಿ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಕಾದ ನಂತರ 1 ಟೀ ಸ್ಪೂನ್ ಸಾಸಿವೆ ಹಾಕಿಕೊಳ್ಳಿ. ಸಾಸಿವೆ ಚಟಪಟ ಅನ್ನಬೇಕು. ಸಾಸಿವೆ ಚಟಪಟ ಅಂದ ನಂತರ ಕರಿಬೇವು ಹಾಕಿಕೊಳ್ಳಿ. ಇದನ್ನು ನೀವು ಬ್ರೇಕ್ಫಾಸ್ಟ್ಗೂ ಮಾಡ್ಬೋದು, ಲಂಚಿಗೆ ಚೆನ್ನಾಗಿರಲ್ಲ, ಬ್ರೇಕ್ಫಾಸ್ಟ್ ಅಥವಾ ಡಿನ್ನರ್ಗೆ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಬಿಸಿಗೆ ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಕೆಲವೊಬ್ಬರು ಮೊಸರು ಹಾಕ್ಕೊತಾರೆ, ಇಲ್ಲ ಸಾರು ಹಾಕ್ಕೊತಾರೆ. ಈ ಉದ್ದಿನಬೇಳೆ, ನಂತರ 1 ಟೀ ಸ್ಪೂನ್ ಉದ್ದಿನಬೇಳೆ ಹಾಕಿಕೊಳ್ಳಿ. 1 ಟೀ ಸ್ಪೂನ್ ಕಡಲೆಬೇಳೆ ಹಾಕಿಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಮಾಡೋದಂತೂ ತುಂಬಾ ಈಸಿ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಯಾವಾಗಲೂ ಡಿನ್ನರ್ಗೆ ಚಪಾತಿ ಅನ್ನ ತಿನ್ನೋ ಬದಲು ಈ ಥರನೂ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಹಸಿ ಅವರೆಕಾಯ್ದು ಚಿಕ್ಕದಿರುತ್ತಲ್ವ, ಅದನ್ನು ಹಾಕ್ಕೊಂಡು ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಂತರ ಹಸಿ ಮೆಣಸಿನ್ಕಾಯಿ ಸ್ಲೈಸ್ ಮಾಡಿರೋದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಹಸಿಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಫ್ರೈ ಆದ ನಂತರ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವ ಈರುಳ್ಳಿಯನ್ನು ಹಾಕಿಕೊಳ್ಳಿ. ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಕೊಳ್ಳಿ, ಚೆನ್ನಾಗಿರುತ್ತೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಲೈಟ್ ಗೋಲ್ಡಿಶ್ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಟೇಸ್ಟ್ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಅಷ್ಟರಲ್ಲಿ ನೀವೇನು ಮಾಡಿ, ಇನ್ನೊಂದು ಬೌಲಲ್ಲಿ ಈ ಅವರೆಕಾಯಿನ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸಿ. ಚೆನ್ನಾಗಿ ಕುದಿಬೇಕು, ಚೆನ್ನಾಗಿ ಬೇಯಬೇಕದು ಅವರೆಕಾಯಿ. ಫ್ರೈ ಮಾಡಿ ಬೇಯಿಸಿ ಇಟ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗಲೇ ಉಪ್ಪು ಬೇಕಂದರೆ ಹಾಕ್ಕೊಂಡ್ಬಿಡ್ಬೋದು ನೀವು. ಇದು ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಮುಚ್ಚಿಬಿಟ್ಟು ಇಟ್ಬಿಡೋಣ. ನಂತರ 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ನಂತರ ಸಣ್ಣಕ್ಕೆ ಹೆಚ್ಚಿರುವ ಟೊಮೆಟೊಸ್ ಹಾಕ್ಕೊಳ್ಳಿ. ನೋಡಿ, ಸಣ್ಣಕ್ಕೆ ಹೆಚ್ಚಿರ್ಬೇಕು ಈ ಥರ. 1 ಟೊಮೆಟೊ ಹಾಕಿದ್ರೆ ಸಾಕು, ಚಿಕ್ಕ ಟೊಮೆಟೊ ಹಾಕಿದ್ರೆ ಸಾಕು. ಟೊಮೆಟೊಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಈ ಥರ ಮಾಡಿದ್ರೆ ಉಪ್ಪಿಟ್ಟು ಅಂದರೆ ಕೆಲವೊಬ್ರಿಗೆ ಇಷ್ಟ ಇರಲ್ವಲ್ಲ, ಅವರು ಸಹ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಲಿಡ್ ಕ್ಲೋಸ್ ಮಾಡಿಬಿಟ್ಟು 5 ನಿಮಿಷ ಬೇಯಲು ಬಿಡಿ. ಈಗ ನೋಡಿ ಚೆನ್ನಾಗಿ ಬೆಂದಿದೆ. ಇವಾಗ ಏನು ಮಾಡಿ, ನೀವು ಬೇಯಿಸಿಟ್ಕೊಂಡಿರ್ತೀರ ಅಲ್ವಾ ಈ ಅವರೆಕಾಯಿನ ಹಾಕಿಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡೋಕ್ಕೆ ಬಿಡಿ. ಈ ಅವರೆಕಾಯಿ ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಏನೇನಿತ್ತು ಅಂದರೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಅವರೆಕಾಯಿ ನೀರಿರುತ್ತಲ್ವ, ಅದನ್ನ ಬಿಸಾಡಬೇಡಿ, ಅದೇ ನೀರನ್ನ ಇದಕ್ಕೆ ಬಳಸೋಣ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. 1 ಚಿಟಿಕೆ ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕ್ಕೊಂಬಿಟ್ಟು ಸ್ವಲ್ಪ ಹಂಗೆ, ನಂತರ 1 ಟೀ ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ಳಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿರ್ತೀವಿ, ನೋಡ್ಕೊಂಡು ಹಾಕ್ಕೊಳ್ಳಿ. 1 ಟೀ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ಳಿ, ಸಾಕು. ಹಾಕ್ಕೊಂಡು ಚೆನ್ನಾಗಿ ಕಲಸಿ. ಇದನ್ನು ಆ ನೀರನ್ನ ಬಳಸ್ಬೋದು, ಆ ನೀರನ್ನ ಚೆಲ್ಲಕ್ಕೆ ಹೋಗಬೇಡಿ, ಅದೇ ನೀರನ್ನ ಬಳಸಿ ನೀವು ಇದಕ್ಕೆ. ಚೆನ್ನಾಗಿ ಕಲಸಿದ ನಂತರ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವು ಇದು ಅವರೆಕಾಯಿ ಬೇಯಿಸೋದಕ್ಕೆ ನೀರು ತೊಗೊಂಡಿರ್ತೀವಲ್ವಾ, ಅದೇ ನೀರು ನೋಡಿ 2 ಗ್ಲಾಸ್ ಹಾಕ್ಕೊತಾ ಇದ್ದೀವಿ. ಹಾಕ್ಕೊಂಬಿಟ್ಟು ನೀರು ಚೆನ್ನಾಗಿ ಕುದಿಯಲು ಬಿಡಿ. ಇದು ಆಲ್ರೆಡಿ ಬಿಸಿ ನೀರಲ್ಲಿ ಒಯ್ದಿರೋದು, ಬೇಗನೆ ಕುದಿಯುತ್ತಿದ್ದು. ಚೆನ್ನಾಗಿ ಕುದಿಯಲು ಬಿಡಿ. ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಡಿ.
ಅದು ಚೆನ್ನಾಗಿ ಇನ್ನೇನು ಕುದಿಯೋ ಅಷ್ಟರಲ್ಲಿ ನೀವು ಅರ್ಧ ನಿಂಬೆಹಣ್ಣು ಈ ಥರ ಹಿಂಡ್ಕೊಂಬಿಡಿ. ಈಗ ಚೆನ್ನಾಗಿ ಅದು ಕುದಿಯಲು ಬಿಡಿ. ನೋಡಿ ಈ ಥರ ಬರಬೇಕು. ಈ ಥರ ಕುದ್ದ ನಂತರ ಇವಾಗ ಏನು ಮಾಡಿ, ನೀವು ಇದು ಸ್ವಲ್ಪ ರೋಸ್ಟ್ ಮಾಡಿ ಇಟ್ಕೊಂಡಿರ್ತೀರ ಅಲ್ವಾ ರವೆನ, ಅದನ್ನು ಒಂದು ಕೈಯಲ್ಲಿ ರವೆ ಹಾಕ್ತಾಯಿರಿ, ಒಂದು ಕೈಯಲ್ಲಿ ತಿರುಗಿಸ್ತಾ ಇರಿ. ಆವಾಗ ಗಂಟು ಕಟ್ಟಲ್ಲ ಅದಕ್ಕೆ, ಇಲ್ಲಾಂದರೆ ಗಂಟಾಗಿರುತ್ತೆ. ಅದಕ್ಕೋಸ್ಕರನೇ ನೋಡಿ ಈ ಥರ ಒಂದು ಕೈಯಲ್ಲಿ ಹಾಕ್ತಾಯಿರಿ, ಇನ್ನೊಂದು ಕೈಯಲ್ಲಿ ತಿರುಗಿಸ್ತಾ ಇರಿ. ಇದು ನೀರಾಗಬೇಕು ಅಂದರೆ ನೀರಾಗೂ ಮಾಡ್ಕೊಬೋದು, ಗಟ್ಟಿಗೆ ಬೇಕು ಅಂದರೆ ಗಟ್ಟಿಗೂ ಮಾಡ್ಕೊಬೋದು, ಅದು ನಿಮ್ಮ ಇಷ್ಟ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗಾರ್ನಿಷಿಂಗ್ಗೆ ಹಾಕಿಬಿಟ್ರೆ ಅಷ್ಟೇ, ಅವರೆಕಾಯಿ ಉಪ್ಪಿಟ್ಟು ಸವಿಯಲು ಸಿದ್ಧ ಆಗೋಗುತ್ತೆ. ನೋಡಿ ಈ ಥರ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು 2 ಸೆಕೆಂಡ್ಸ್ ಅಥವಾ 3 ಸೆಕೆಂಡ್ಸ್ ಬಿಟ್ಬಿಡಿ. ಅದು ಚೆನ್ನಾಗಿ ರವೆ ಎಲ್ಲನೂ ಕುದೀಲಿ ಅದು ನೀರಲ್ಲಿ. ಅದಕ್ಕೋಸ್ಕರ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡಿ, ಇಲ್ಲಾಂದರೆ ಎಗರುತ್ತೆ ಅದು. ಅದಕ್ಕೋಸ್ಕರ ನೋಡಿ ಈ ಥರ ಆಗಿದೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕಲಿಸ್ಬಿಟ್ಟು ಎಲ್ಲನೂ ಚೆನ್ನಾಗಿ ಕಲಿಸ್ಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ನಾವು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಬಿಟ್ರೆ ಅವರೆಕಾಯಿ ಉಪ್ಪಿಟ್ಟು ಸವಿಯಲು ಸಿದ್ಧ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಅವರೆಕಾಯಿ ಉಪ್ಪಿಟ್ಟು. ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.